ಇವತ್ತಿನ ವಿಶೇಷ ಸಂಜೆಗೊಂದು ಆರೋಗ್ಯಕರವಾದಂಥ ಸ್ನ್ಯಾಕ್ಸು. ಅದೇನು ಅಂತಂದರೆ ಗ್ರೀನ್ ಗೋಬಿ. ಮಕ್ಕಳಿಗಂತೂ 100% ಇಷ್ಟ ಆಗುತ್ತೆ. ಮಾಡೋದು ತುಂಬಾ ಸುಲಭ. ಇದನ್ನು ಇಷ್ಟು ಗ್ರೀನ್ ಕಲರ್ ಬರೋದಕ್ಕೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಗ್ರೀನ್ ಗೋಬಿ ಮಾಡೋದಕ್ಕೆ ಮೊದಲಿನ ಸ್ಟೆಪ್ ಏನು ಅಂತಂದರೆ, ಒಂದು 5ರಿಂದ 6 ಕರಿಬೇವಿನ ಎಲೆ ಕಡ್ಡಿನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಹುರಿದ್ರೆ ಮಾತ್ರ ಆ ಗ್ರೀನ್ ಕಲರ್ ಮೇಂಟೈನ್ ಆಗುತ್ತೆ. ಅಕಸ್ಮಾತ್ ನಾವು ಡೈರೆಕ್ಟಾಗಿ ಕರಿಬೇವಿನ ಎಲೆನ ಹಾಕಿದರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ಈಗ ಎಣ್ಣೆಯಲ್ಲಿ ಹುರಿದಿರೋ ಅಂಥ ಕರಿಬೇವಿನ ಎಲೆ ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿರ್ತೀನಿ. ಇದನ್ನು ಯಾವಾಗ ಹೇಗೆ ಹಾಕಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಕರಿಬೇವಿನ ಎಲೆ ಹುರಿದಾಗಿದೆ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು, ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಇಂಚಿನಷ್ಟು ಶುಂಠಿ, ಜೊತೆಗೆ ಖಾರಕ್ಕೆ ತಕ್ಕಂತೆ ಇಲ್ಲಿ 4 ಹಸಿಮೆಣಸಿನಕಾಯಿನ ಸೇರಿಸಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಜೊತೆಗೆ ನಾವು ಮೊದಲೇ ಎಣ್ಣೆಯಲ್ಲಿ ಹುರ್ಕೊಂಡಂಥ ಕರಿಬೇವಿನ ಎಲೆನ ಬರೀ ಎಲೆ ಮಾತ್ರ ಹಾಕ್ತಾಯಿದ್ದೀನಿ, ಕಡ್ಡಿನ ತೆಗೆದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಗಾರೋ ಗ್ರ್ಯಾಂಡ್ ಕಮರ್ಷಿಯಲ್ ಮಿಕ್ಸರ್ನಲ್ಲಿ ಇದನ್ನು ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ಆದರೆ ಕರೆಕ್ಟಾಗಿರುತ್ತೆ. ಇವಾಗ ಪೇಸ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಗೋಬಿ. ಇಲ್ಲಿ 1 ಗೋಬಿ ಹೂಕೋಸನ್ನು ನಾನು ಬಿಡಿಸ್ಕೊಂಡು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಹೂಕೋಸಿಗೆ ನಾವು ಮಾಡ್ಕೊಂಡಂಥ ಕರಿಬೇವಿನ ಎಲೆ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಕರಿಬೇವಿನ ಎಲೆ ಪೇಸ್ಟು ಈ ಥಿಕ್ನೆಸ್ಸಲ್ಲೇ ಇರಬೇಕು. ಜಾಸ್ತಿ ತೆಳ್ಳಗಾದರೆ ಈ ರೀತಿ ನಮಗೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿ ಚಟ್ನಿ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ಇವಾಗ ಪೇಸ್ಟೆಲ್ಲ ಮಿಕ್ಸ್ ಮಾಡಿದ ಮೇಲೆ ಕೆಲವು ಪೌಡ್ರ್ ಹಾಕಬೇಕಾಗುತ್ತೆ. ಮೊದಲು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅಕ್ಕಿ ಹಿಟ್ಟು ಹಾಕಿದ ಮೇಲೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್. ಮೊದಲು ಅಕ್ಕಿ ಹಿಟ್ಟು, ಆಮೇಲೆ ಕಾರ್ನ್ಫ್ಲೋರ್. ಇವಾಗ ನೋಡಿ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಾಯಿತು. ಲಾಸ್ಟಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ 3 ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಸೇರಿಸಬೇಕಾಗುತ್ತೆ, 2 ಟೇಬಲ್ ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಉಪ್ಪಿನಂಶ ಕಡಿಮೆ ಇರೋದ್ರಿಂದ ಉಪ್ಪಿನ ಪುಡಿನೂ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಇದು ಕೋಟ್ ಆಗಬೇಕು. ಜಾಸ್ತಿ ಕೋಟ್ ಆಗಿಬಿಟ್ರೆ ಬಜ್ಜಿ ಥರ ಆಗೋಗ್ಬಿಡುತ್ತೆ. ಇವಾಗ ಈ 3 ಪುಡಿಗಳನ್ನ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ರು ಸ್ವಲ್ಪ ಡ್ರೈ ಆಗಿದೆ ಅಲ್ವಾ, ಅದಕ್ಕೆ ಏನು ಮಾಡಬೇಕು, ಜಾಸ್ತಿ ನೀರನ್ನು ಸೇರಿಸಬಾರ್ದು. 1 ಟೇಬಲ್ ಸ್ಪೂನ್ ಅಷ್ಟೋ 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಚಿಮುಕ್ಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಈ ಹಿಟ್ಟಿದೆಯಲ್ಲ ಆ ಗೋಬಿಗೆ ಹಾಗೆಯೇ ಆ ಪೇಸ್ಟು ಎಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ. ಲೈಟಾಗಿ ಕೋಟ್ ಆಗಬೇಕು, ಗೋಬಿ ಕಾಣ್ತಾನೆ ಇರಬೇಕು, ಆದರೆ ಫ್ಲೇವರ್ಫುಲ್ಲಾಗಿರಬೇಕು. ಆ ರೀತಿ ಇರುತ್ತೆ ಈ ಗ್ರೀನ್ ಗೋಬಿ. ಈಗ ನೋಡಿದರೆ ಕರೆಕ್ಟಾಗಿ ಕೋಟ್ ಆಗಿದೆ, ಜಾಸ್ತಿ ಹಿಟ್ಟು ಇಲ್ಲ, ಹಾಗೆಯೇ ಪೇಸ್ಟು ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ಇದೆ, ಗೋಬಿನೂ ಕಾಣಿಸ್ತಾ ಇದೆ. ಇದು ಕರೆಕ್ಟಾಗಿದೆ ಅಂತ. ಇಲ್ಲಿ ಎಣ್ಣೆ ಮೀಡಿಯಮ್ ಹೀಟಲ್ಲಿ ಬಿಸಿಯಾಗಿದೆ. ಓವರಾಗಿ ಹೀಟ್ ಮಾಡಿಕೊಂಡು ನಾವು ಫ್ರೈ ಮಾಡಿಬಿಟ್ರೆ ಆ ಗ್ರೀನ್ ಕಲರ್ ಹೋಗ್ಬಿಟ್ಟು ಕಪ್ಪಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಹೀಟ್ನಲ್ಲಿ ನಾವು ಈ ಗೋಬಿನ ಹಾಕ್ಕೊಂಡು ಬಜ್ಜಿನ ಹೇಗೆ ನಾವು ಫ್ರೈ ಮಾಡ್ತೀವೋ ಅದೇ ರೀತಿ ನಾವು ಮೀಡಿಯಮ್ ಹೀಟ್ನಲ್ಲಿ ನಾವು ಇದನ್ನ ಫ್ರೈ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಗೋಬಿ 65, ಗೋಬಿ ಮಂಚೂರಿಯನ್ನು ತಿಂತಿರ್ತೀವಿ. ಆದರೆ ಈ ರೀತಿ ಗ್ರೀನ್ ಗೋಬಿ ಒಂದ್ಸತಿ ನೀವು ಮಾಡ್ಕೊಳ್ತೀರಿ, ತುಂಬ ಆರೋಗ್ಯಕರವಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಗೆಯೇ ನಾವು ಹಾಕಿರುವಂಥ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೇರಿಕೊಂಡು ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ. ಈ ಮೇನಾಗಿ ಏನು ಅಂತಂದರೆ, ನಾವು ಕರಿಬೇವಿನ ಎಲೆನ ಎಣ್ಣೆಯಲ್ಲಿ ಹುರಿದುಬಿಟ್ಟು ರುಬ್ಬಿದ್ರೆ ಈ ಗ್ರೀನ್ ಕಲರ್ ಮೇಂಟೈನ್ ಆಗುತ್ತೆ. ನಾವು ಡೈರೆಕ್ಟಾಗೂ ಹಾಕಿ ರುಬ್ಬೋದು ಕರಿಬೇವಿನ ಎಲೆನ, ಆದರೆ ಅದು ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ನಾನು 2 ರೀತಿಯೂ ಮಾಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೈ ಮಾಡಿ ಹಾಕಿ ಒಳ್ಳೆ ಗ್ರೀನ್ ಕಲರ್ ಮೇಂಟೈನ್ ಆಗುತ್ತೆ. ಹಾಗೆಯೇ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹೀಟು ತೀರಾ ಹೀಟಾಗಿರಬಾರ್ದು, ಹಾಗೆಯೇ ತೀರಾ ಕಮ್ಮಿನೂ ಇರಬಾರ್ದು. ಮೀಡಿಯಮ್ ಹೀಟಲ್ಲಿ ನಾವು ಇದನ್ನು ಫ್ರೈ ಮಾಡಿದರೆ ಆ ಗ್ರೀನ್ ಕಲರ್ ಮೇಂಟೈನ್ ಆಗುತ್ತೆ. ಹಾಗೆಯೇ ಈ ಗ್ರೀನ್ ಗೋಬಿನೂ ಸಹ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಹಾಕಿದಂಥ ಗ್ರೀನ್ ಕಲರು ಗೋಬಿನಲ್ಲಿ ಅದೇ ರೀತಿ ಇದೆ, ಸೂಪರಾಗಿದೆ. ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ. ಕರಿಬೇವಿನ ಎಲೆ ಫ್ಲೇವರು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಫ್ಲೇವರು ಎಕ್ಸಲೆಂಟ್ ಆಗಿರುತ್ತೆ. ಸಂಜೆ ಕಾಫಿ ಟೀಗಂತೂ ಸೂಪರ್ ಆಗಿರುತ್ತೆ. ಇನ್ನು ಸಂಜೆ ಕಾಫಿ ಟೀ ಏನು, ಮಧ್ಯಾಹ್ನ ಊಟಕ್ಕೂ ಸಹ ನೆಂಚ್ಕೊಳ್ಳೋಕ್ಕೆ ಮಾಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೈ ಮಾಡಿ ಕೊಡ್ಬೋದು. ಆರೋಗ್ಯಕರವಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಇದನ್ನು ಹಾಗೇ ತಿನ್ಬೋದು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಾಗೇ ತಿನ್ಬೋದು. ಇದ್ರ ಜೊತೆ ಫ್ಲೇವರನ್ನು ಡಬಲ್ ಮಾಡಬೇಕು ಅಂತಂದರೆ ಟೊಮೆಟೊ ಸಾಸು, ಮಯೋನೀಸ್ ಸಾಸನ್ನ ಹಾಕ್ಬಿಟ್ರಂತೂ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆಲ್ಲ ಈ ಸುಲಭವಾದಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್, ಸಿ ಯು.